ನಮಸ್ಕಾರ ಸ್ನೇಹಿತರೆ. ತುಂಬ ಸಲ ಮನೇಲಿ ಕೆಲವೊಂದು ಸಲ ಲಡ್ಡು ಆಗಲಿ, ಹೋಳಿಗೆ, ಸ್ವೀಟ್ ತಿಂದು ಬರ್ಫಿ ತಿಂದು ಬೇಜಾರಾದಾಗ ತುಂಬಾ ಆರೋಗ್ಯವಾದಂಥ ಈ ಸ್ವೀಟ್ನ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಇದ್ರ ಟೇಸ್ಟ್ ಅಂತೂ ನೀವು ಮರೆಯೋದಿಲ್ಲ. ಡೈಲಿ ನೀವು ಒಂದು ಬೌಲ್ ಆಗುವಷ್ಟು ಈ ಸ್ವೀಟನ್ನು ತಿಂತಾ ಬಂದರೆ ನಿಮಗೆ ದೇಹದಲ್ಲಿರುವಂಥ ಸುಸ್ತು, ಆಯಾಸ ತುಂಬ ಕಡಿಮೆ ಆಗುತ್ತೆ. ಹಾಗೂ ನಮಗೆ ತುಂಬ ಒಂದು ದಿನಕ್ಕೆ ಬೇಕಾದಂಥ ಎಲ್ಲ ಎನರ್ಜಿ ಕೂಡ ನಮಗೆ ಸಿಗುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ರಾತ್ರಿ ನೆನೆಸಿರುವಂತಹ ಬಾದಾಮಿಯನ್ನು ಸಿಪ್ಪೆ ತೆಗೆದು ಈಗ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-15 ಬಾದಾಮಿ ಪೀಸನ್ನು ಈ ರೀತಿ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ರಾತ್ರಿ ನೆನೆಸಿರೋಷ್ಟು ಟೈಮ್ ಇಲ್ಲ ಅನ್ನೋರು ಒಂದು 4-5 ತಾಸು ನೆನೆಸಿದರೆ ಸಾಕು, ಚೆನ್ನಾಗಿ ಸಿಪ್ಪೆ ಬಿಡುತ್ತೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು, ಇದನ್ನು ಕೂಡ ಬಾದಾಮಿ ನೆನೆ ಹಾಕಿದ ತಕ್ಷಣ ಒಂದು ಬೌಲ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ರಾತ್ರಿನೇ ನೆನೆ ಹಾಕಿದೆ. ನೆನೆ ಹಾಕಿದಂಥ ಗಸಗಸೆನ ಚೆನ್ನಾಗಿ ನೀರಿನಲ್ಲಿ ಒಂದು 2-3 ಸಲ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ಕೂಡ ಅದೇ ಬಾದಾಮಿ ಹಾಕಿರೋಂಥ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಗಸಗಸೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಹಾಕಿದ ತಕ್ಷಣ ನಾನೀಗ ಒಂದು ಬೌಲ್ಗೆ ಹಾಲಿನಲ್ಲಿ ಪಂಪ್ಕಿನ್ ಸೀಡ್ಸ್ ಹಾಗೂ ಕುಕುಂಬರ್ ಸೀಡ್ಸ್ನ ಹಾಕ್ಕೊಂಡಿದ್ದೆ. ಸೊ ಇದನ್ನೇ ಹಾಕ್ಕೊಳ್ಬೇಕು, ಇವೆರಡು ಡ್ರೈ ಫ್ರೂಟ್ಸ್ ಅಂತೇನಿಲ್ಲ. ನಾರ್ಮಲ್ ಆಗಿ ನೀವು ಗೋಡಂಬಿ ಹಾಗೂ ಪಿಸ್ತಾನ ಇದ್ದರೆ ಎರಡಾದರೂ ಹಾಕ್ಕೊಳ್ಬೋದು. ಸೊ ಕೆಲವೊಂದು ಸಲ ಎಲ್ಲರ ಮನೆಯಲ್ಲೂ ಈ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇಲ್ಲ ಅನ್ನೋರು ಸಿಂಪಲಾಗಿ ನೀವು ಗೋಡಂಬಿಯನ್ನು ಕೂಡ ಹಾಲಿನಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ನೆನೆಸಿದರೆ ಸಾಕು. ಸೊ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಈ ಪೇಸ್ಟನ್ನು ಈ ಸ್ವೀಟ್ಗೆ ಹಾಕೋದು ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಈ ಥರ ನುಣ್ಣಗೆ ಇದನ್ನು ಸಣ್ಣದಾಗಿ ನೀರನ್ನು ಹಾಕಬೇಡಿ, ಜಸ್ಟ್ ಹಾಲಿನಲ್ಲೇ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈಗ ಇದನ್ನ ಸೈಡಲ್ಲಿಡಿ. ನೋಡಿ, ಇಷ್ಟಾದರೆ ಸಾಕು. ಸೊನ್ನೆ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಬಾದಾಮಿ ಜಾಸ್ತಿ ಹಾಕೋದ್ರಿಂದ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಒಂದು ಕಡಾಯಿಗೆ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ನುಚ್ಚನ್ನು ತೊಗೊಳ್ತಾ ಇದ್ದೀನಿ. ಸೊ ನಾರ್ಮಲ್ ಇದನ್ನು ಇಂಗ್ಲೀಷಲ್ಲಿ ಬ್ರೋಕ್ಯಾನ್ ವೀಟ್ ದಲಿಯಾ ಅಂತ ಕೂಡ ಕರೀತಾರೆ. ಸೊ ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ, ಮಾಲ್ಗಳಲ್ಲಿ ಸಿಗುತ್ತೆ, ಹತ್ತಿರದ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಸೊ ಇದನ್ನು ಅನ್ನದ ಬದಲಿಗೆ ನೀವು ಗೋಧಿ ನುಚ್ಚನ್ನು ತೊಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನೋಡಿ, ಯಾವುದೇ ರೀತಿ ಸ್ವೀಟ್ ಆಗಲಿ ಅಥವಾ ನಿಮ್ಗೆ ಏನಾದರೂ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ದಾಗ ಜಾಸ್ತಿ ಡಯಟ್ ಮಾಡೋರು ಈ ಗೋಧಿ ನುಚ್ಚಿನ ಉಪ್ಪಿಟ್ಟು ಕೂಡ ಮಾಡಿಕೊಂಡು ತಿಂತಾರೆ. ಸೊ ಇದರಲ್ಲಿ ಅಧಿಕವಾಗಿ ನಮಗೆ ನಾರಿನಂಶ ಇರೋದ್ರಿಂದ ಬೇಗ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಅನಗತ್ಯ ತಿಂಡಿಗಳನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಮಕ್ಕಳಿಗೆ ಈ ಥರ ಸ್ವೀಟ್ ಅಥವಾ ಆಗಲಿ ಉಪ್ಪಿಟ್ಟಾಗಲಿ ಮಾಡಿಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಆ ಕಾರಣಕ್ಕಾಗಿ ನಾನೀಗ ವೀಟ್ ದಲಿಯಾದೆ ಸ್ವೀಟ್ ಮಾಡೋಣ ಅಂದ್ಕೊಂಡು ಈ ಥರ ನಾನು ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ನಾನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಂಗಾದಾಗ ಮಾತ್ರ ನಾನು, ಯಾಕೆಂದರೆ ಕುಕ್ಕರ್ಗೆ ಹಾಕಿಲ್ಲ, ಬದಲಾಗಿ ಇದರಲ್ಲೇ ಕಡಾಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಸಮಯ ಬೇಕಾಗುತ್ತೆ. ಸಮಯ ಇದ್ದರೆ ಕಡಾಯಲ್ಲಿ ಮಾಡಿ, ಇಲ್ಲ ಅನ್ನೋರು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ನಾನೀಗ ಚೆನ್ನಾಗಿ ರೋಸ್ಟ್ ಮಾಡ್ತಾ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಕುಕ್ಕರ್ಗೆ ಮಾಡೋದಾದರೆ ನೀವು ಇದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಒಂದು 2-3 ವಿಸಲ್ಸ್ ಹಾಕ್ಸಿದ್ರೆ ಸಾಕು, ಇದು ಚೆನ್ನಾಗಿ ಕುದಿಯುತ್ತೆ. ಬಟ್ ನನಗೆ ಸಮಯ ಇರೋದ್ರಿಂದ ಕುಕ್ಕರಲ್ಲಿ ಬೇಡ, ಸಿಂಪಲಾಗಿ ಕಡಾಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ತುಂಬ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಂಬ ತಾಳ್ಮೆಯಿಂದ ನೀವು ಕೈ ಬಿಡದ ಹಾಗೆ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಈಗ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನಾನೀಗ 1 ಕಪ್ ಆಗುವಷ್ಟು ಗೋಧಿ ನುಚ್ಚಿಗೆ 3 ಕಪ್ ಆಗುವಷ್ಟು ಬಿಸಿ ನೀರನ್ನು ತೊಗೊಳ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ತಣ್ಣಗಿರೋ ನೀರನ್ನು ತೊಗೊಳಿಕ್ಕೆ ಹೋಗಬೇಡಿ, ಬಿಸಿ ನೀರನ್ನು. ಇದು ಚೆನ್ನಾಗಿ ರೋಸ್ಟ್ ಮಾಡೋಷ್ಟರಲ್ಲಿ ಇನ್ನೊಂದು ಗ್ಯಾಸಲ್ಲಿ ಆನ್ ಮಾಡಿಕೊಂಡು ಬಿಸಿ ನೀರನ್ನು ಕಾಯಲಿಕ್ಕೆ ಇಡಿ. ಇದು ರೋಸ್ಟ್ ಆಗೋಷ್ಟರಲ್ಲಿ ನಮಗೆ ಬಿಸಿ ನೀರು ಕೂಡ ತುಂಬ ಚೆನ್ನಾಗಿ ಕಾಯುತ್ತೆ. ಬಿಸಿ ನೀರನ್ನು ಹಾಕೋದ್ರಿಂದ ಗೋಧಿ ನುಚ್ಚು ಬೇಗನೆ ಸ್ಮೂತಿಯಾಗಿ ನಮಗೆ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ನಾವು ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಬೇಗ ನಮಗೆ ಸಾಫ್ಟ್ ಆಗುತ್ತೆ ಬಿಸಿ ನೀರನ್ನು ಹಾಕೋದ್ರಿಂದ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ 3 ಕಪ್ ಆಗುವಷ್ಟು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಆಲ್ರೆಡಿ ಕುದೀತಾ ಗೊತ್ತಾಗ್ಬಿಡುತ್ತೆ ಇದು ಕುದೀತಿದೇನೋ ಇಲ್ವೋ, ನೀರು ಜಾಸ್ತಿ ಆಗ್ತಿದ್ದೇನೋ ಕಡಿಮೆ ಆಗ್ತಿದೆ ಅಂತ. ಬಟ್ ಮೆಜರ್ಮೆಂಟ್ ಪ್ರಕಾರ ನೀವು 1 ಕಪ್ ಗೋಧಿ ನುಚ್ಚಿಗೆ 3 ಕಪ್ ಆಗುವಷ್ಟು ನೀವು ಬಿಸಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಮಧ್ಯೆ ಸ್ವಲ್ಪ ಓಪನ್ ಮಾಡಿ
ಮಿಕ್ಸ್ ಮಾಡೋದಾಗಲಿ ಆ ಥರ ಮಾಡಬೇಕು, ಇಲ್ಲಾಂದರೆ ಒಂದು ಸಲ ಕೆಳಗಡೆ ತಳ ಹಿಡ್ಕೊಂಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೇನೆ ಅಂದರೆ ಅದು ಚೆನ್ನಾಗಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ಅರ್ಧ ಕಪ್ ಆಗೋಷ್ಟು ಮಕ್ಕನವನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಕೆಲವೊಂದು ಸಲ ಎಲ್ಲರ ಮನೆಯಲ್ಲೂ ಮಕ್ಕನ ಅವೈಲೇಬಲ್ ಆಗಿ ಇರೋದಿಲ್ಲ, ಅಂದರೆ ಕೆಲವು ಮನೇಲಿರುತ್ತೆ, ಕೆಲವ್ರ ಮನೇಲಿ ಇರೋಲ್ಲ. ಅಂಥವ್ರು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಲೇಬೇಕು ಅಂತೇನಿಲ್ಲ, ಜಸ್ಟ್ ನಾನಿಲ್ಲಿ ನೋಡಲಿಕ್ಕೆ ತುಂಬ ಅಟ್ರಾಕ್ಷನ್ ಆಗಿರುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೆ ತುಂಬ ಹೆಲ್ದಿ ಬೆನಿಫಿಟ್ಸ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಮಕ್ಕನವನ್ನು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ಅದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದು ಸ್ವೀಟಲ್ಲಿ ಕಾಣಲಿ ಅಂತೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅನ್ನೋರು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಲೇಬೇಕು ಅಂತೇನಿಲ್ಲ, ಖಂಡಿತವಾಗ್ಲೂ ಇಲ್ಲ. ಇನ್ನು ಸೈಡಲ್ಲಿ ನೆಕ್ಸ್ಟ್ ನೋಡಿ, ನಾವೇನು ಲಿಡ್ ಕ್ಲೋಸ್ ಮಾಡಿರ್ತೀವಲ್ವ ಅದನ್ನೀಗ ಓಪನ್ ಮಾಡ್ತಾ ಬನ್ನಿ. ಸೊ ನೀವು ನೋಡ್ತಿರ್ಬೋದು, ಒಂದು 0.5% ನೀರೆಲ್ಲ ಚೆನ್ನಾಗಿ ಗೋಧಿ ನುಚ್ಚು ಹೀರ್ಕೊಂಡಿದೆ. ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಅದು ಕಂಪ್ಲೀಟಾಗಿ ನೀರನ್ನೆಲ್ಲ ಹೀರ್ಕೊಂಡು ನಮಗೆ ಪಾಯಸದ ಹದಕ್ಕೆ ಬರಬೇಕು. ಸೊ ನೋಡಿ, ಈ ಥರ ಒಂದೊಂದಾಗಿ ಇನ್ನೂ ಚೆನ್ನಾಗಿ ಕುದೀತಾ ಇದೆ. ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ, ಬಟ್ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಕಡಾಯಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಮಯ ತಗೊಳುತ್ತೆ, ಬಟ್ ಆ ಕುಕ್ಕರಲ್ಲಿ ಮಾಡೋದಕ್ಕೂ ಈ ಕಡಾಯಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಈಗ ಒಂದು ಸಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ, ಮತ್ತು ಈಗ ಲಿಡ್ ಕ್ಲೋಸ್ ಮಾಡಿದ್ದನ್ನು ಓಪನ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಗೋಧಿ ನುಚ್ಚಿನಿಂದ ಸಾಕಷ್ಟು ರೆಸಿಪೀಸ್ನ ಮಾಡ್ಬೋದು. ಸ್ವೀಟ್ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಪಾಯಸ ಮಾಡ್ಬೋದು. ಸೊ ಮಕ್ಕಳಿಗೆ ಅನ್ನದ ಬದಲಾಗಿ ಈ ಥರ ನೀವು ಗೋಧಿ ನುಚ್ಚಿಂದ ಉಪ್ಪಿಟ್ಟಾಗಲಿ, ಸ್ವೀಟ್ ಆಗಲಿ, ಪೊಂಗಲ್ ಆಗಲಿ ಮಾಡಿಕೊಡೋದ್ರಿಂದ ಅವರಿಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಬೇಗ ಹೊಟ್ಟೆ ಹಸಿಯೋದಿಲ್ಲ. ಸೊ ಅನಗತ್ಯ ತಿಂಡಿಗಳಿಂದನೂ ಮಕ್ಕಳಿಂದ ನೀವು ದೂರ ಇಡ್ಬೋದು. ಸೊ ಆ ಕಾರಣಕ್ಕಾಗಿ ನಾನು ಈ ವೀಟ್ ಫ್ಲೋರ್ ಸ್ವೀಟ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಈಗ ನೀರೆಲ್ಲ ಕಂಪ್ಲೀಟಾಗಿ ಗಟ್ಟಿ ಆಗ್ತಾ ಬಂದಿದೆ. ಇಷ್ಟಾದರೆ ಸಾಕು ಸ್ನೇಹಿತರೆ, ಗೋಧಿ ನುಚ್ಚು ಕಂಪ್ಲೀಟಾಗಿ ಚೆನ್ನಾಗಿ ಕುದಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಯಾವ ಕಪ್ ಅಳತೆಯಿಂದ ಗೋಧಿ ನುಚ್ಚನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಬಿಳಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ತುಂಬ ಚೆನ್ನಾಗಿ ಕಲರ್ ಬೇಕು ಅನ್ನೋರು ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೊಳ್ಬೋದು, ಬಟ್ ನಾನಿಲ್ಲಿ ಬಿಳಿ ಬೆಲ್ಲವನ್ನು ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಿದ್ದರೆ ಬೆಲ್ಲದ ಪಾಕ ಜೊತೆಗೆ ಇದನ್ನು ಮಾಡ್ಕೊಂಡು ಹಾಕ್ಕೊಳ್ಬೋದು, ಬಟ್ ಬೆಲ್ಲದ ನೀರನ್ನು ಹಾಕೋದ್ರಿಂದ ಗೋಧಿ ನುಚ್ಚು ಬೇಗ ಕುದಿಯೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಬಿಸಿ ನೀರಲ್ಲಿ ಚೆನ್ನಾಗಿ ಗೋಧಿ ನುಚ್ಚನ್ನು ಕುದಿಸ್ಕೊಂಡು ನಂತರ ಬೆಲ್ಲವನ್ನು ಹಾಕಿದ್ದೀನಿ. ಪಾಯಸ ಸ್ವೀಟು ತುಂಬ ಬಿಸಿ ಇರೋದ್ರಿಂದ ಬೆಲ್ಲ ಬೇಗ ನಮಗೆ ಕರಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನೀಗ ಬೆಲ್ಲವನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೇಸ್ಟ್, ಬಾದಾಮಿ, ಡ್ರೈ ಫ್ರೂಟ್ಸ್ ಪೇಸ್ಟ್ ಇರುತ್ತಲ್ವ, ಸೊ ಈಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನೀವು ಈ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಬಾದಾಮಿ, ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಅಂದರೆ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೊಳ್ಳಿ. ವೈಟ್ ಇರೋದೆಲ್ಲ ಸ್ವಲ್ಪ ನಿಮಗೆ ಸ್ವೀಟ್ ಡಾರ್ಕ್ ಆಗಿ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ. ಅಂದರೆ ಹಾಲು ಬೇರೆ ಹಾಕಿರ್ತೀವಲ್ವ, ಆ ಕಾರಣಕ್ಕಾಗಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಸಿ ಸ್ಮೆಲ್ ಹೋಗೋ ತನಕ ಗ್ಯಾಸನ್ನ ಈಗ ಕಂಪ್ಲೀಟಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ನೀವು ಯಾವುದೇ ಕಾರಣಕ್ಕೂ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿ ಇದಕ್ಕೆ ಗೋಧಿ ನುಚ್ಚಿಗೆ ಹಾಕೊಳ್ಳಿಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ಕುದಿ ಬರೋದಿಲ್ಲ, ಬೇಗ ಕುದಿಯೋದಿಲ್ಲ, ತುಂಬ ಸಮಯ ಹಿಡಿಯುತ್ತೆ. ಒಂದೊಂದು ಸಲ ಸ್ವೀಟ್ ಕೂಡ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ನೀವು ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗೋಧಿ ನುಚ್ಚನ್ನು ಕುದಿಸ್ಕೊಂಡಾದಮೇಲೆ ನೀವು ಬೆಲ್ಲವನ್ನು ಹಾಕಿ. ಇದೆಲ್ಲ ಚೆನ್ನಾಗಿ ಪೇಸ್ಟ್ದೆಲ್ಲ ಸ್ಮೆಲ್ ಹೋದ್ಮೇಲೆ ನಾನೀಗ ರೋಸ್ಟ್ ಮಾಡಿರೋಂಥ ಮಕ್ಕನವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮನೇಲಿರೋಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಅತಿ ಕಡಿಮೆ ಸಮಯದಲ್ಲಿ ಮನೇಲಿ ಫೆಸ್ಟಿವಲ್ ಇದ್ದಾಗ ಅಥವಾ ಏನಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ನಿಮಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ, ನಮ್ಮ ದೇಹಕ್ಕೆ ತುಂಬ ಟಯರ್ಡ್ ಆಗ್ತಾಯಿದೆ, ಸುಸ್ತು, ದಣಿವಾಗ್ತಾ ಇದೆ, ಆಯಾಸ ಆಗ್ತಾಯಿದೆ ಅಂದಾಗ ಈ ಥರ ಸ್ವೀಟ್ನ ನೀವು ಡೈಲಿ ತಿನ್ನೋಕ್ಕಾಗಿಲ್ಲ ಅಂದರೂ ವಾರದಲ್ಲಿ 1 ಟೈಮ್ ಆದರೂ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ದೇಹಕ್ಕೆ ಬೇಕಾದಂಥ ಎಲ್ಲ ಎನರ್ಜಿ ಬೂಸ್ಟರ್ ಕೂಡ ಈ ಸ್ವೀಟಲ್ಲಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಈ ಸ್ವೀಟ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕನವನ್ನು ಹಾಕಿದ ತಕ್ಷಣ ಚೆನ್ನಾಗಿ ಒಂದು ಕುದಿ ಬರಬೇಕು. ಮೇಲೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ನೀವು ಜಾಸ್ತಿ ಕುದಿಸೋ ನೆಸೆಸಿಟಿ ಇಲ್ಲ, ಇಷ್ಟಾದರೆ ಸಾಕು ಸ್ನೇಹಿತರೆ. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ನೋಡಿ, ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿಲ್ಲ, ನಾನಿನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಶುಂಠಿ ಪೌಡರನ್ನು ಹಾಕ್ಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ನಾನು ಫ್ಲೇವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಅಥವಾ ಬೇಡ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ತೀರ ಗಟ್ಟಿಯಾದರೆ ಅದು ಖಂಡಿತವಾಗ್ಲೂ ಸ್ವೀಟ್ ಅನ್ನಿಸೋದಿಲ್ಲ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಬೆಲ್ಲ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಫೈನಲಾಗಿ ಈಗ ಗ್ಯಾಸನ್ನು
ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನೇನು ಫೆಸ್ಟಿವಲ್ಸ್ ಬೇರೆ ಹತ್ರ ಬರ್ತಾಯಿದೆ. ಗಣೇಶ ಹಬ್ಬ ಆಗಲಿ, ದೀಪಾವಳಿ ಹಬ್ಬ ಆಗಲಿ, ನಾಗರ ಪಂಚಮಿ ಆಗಲಿ, ಯಾವುದಾದ್ರೂ ಹಬ್ಬ ಆಗಲಿ ನಿಮಗೆ ಸ್ವೀಟ್ನ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಸ್ವೀಟ್ನ ನೀವು ಮಿಸ್ ಮಾಡದೆ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನಾನೀಗ ಒಂದು ಪ್ಲೇಟ್ಗೆ ಹಾಕಿ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ದು ಪೌಡರ್ ಇತ್ತು ಅಂದರೆ ಬಾದಾಮಿದು ಇತ್ತು, ಅದನ್ನ ಮೇಲೆ ಸ್ವಲ್ಪ ಹಾಕ್ಕೊಂಡು ಈಗ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಹೆಲ್ದಿಯಾಗಿ ನಮಗೆ ಈ ಸ್ವೀಟ್ ಕೂಡ ಇರುತ್ತೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.